आए दिनों गुलबर्गा में कई दिनों से मूसलाधार बारिश चलने की वजह से इस मौसम की वजह से कई सारे लोगों को डेंगू का वायरस फैलना स्टार्ट हो चुका है। डेंगू से कई सारे लोग प्रभावित हो रहे हैं। गवर्नमेंट हॉस्पिटल में कई सारे केसेस अब डेंगू के बढ़ चुके हैं। साथ ही साथ डेंगू के साथ साथ भी लोगों को मलेरिया और चिकनगुनिया की भी शिकायत के केसेस काफ़ी ज़्यादा बढ़ चुके हैं। गवर्नमेंट हॉस्पिटल की आप इस भीड़ में देखेंगे कई सारे लोग अपने अपने टेस्ट करवा कर अपने अपने ट्रीटमेंट्स वहां पर करवा रहे हैं। डीएचओ ने मीडिया से बात करते हुए बताया कि डेंगू और चिकनगुनिया के कई सारे केसेस अब 100 से ज़्यादा हो चुके हैं। तो जितना ज़्यादा हो सके आप लोगों को इसमें प्रिकॉशंस लेना बहुत ज़्यादा ज़रूरी है। आइए देखते हैं इस पर गुलबर्गा के डीएचओ का क्या कहना है, सुनते हैं। ಇದುವರೆಗೆ ನಮಗೆ 180 ಹಂಗೆ ಡೆಂಗು ಪಾಸಿಟಿವ್ ಬಂದಿದೆ. ನಾವು ಡೆಂಗು ಪಾಸಿಟಿವ್ ಅಂತಂದರೆ ನಾವು ಯಾರಿಗೆ ಜ್ವರ ಬರ್ತದೆ, ಜ್ವರ ಬಂದಾಗ ಅಂಥ ಶಾಂಪಲ್ಗಳನ್ನು ಬ್ಲಡ್ ಶಾಂಪಲ್ಗಳನ್ನು ತಗೊಂಡು ನಾವು ಇಲ್ಲಿ ಡಿಸ್ಟಿಕ್ ಜಿಮ್ಸ್ ಹಾಸ್ಪಿಟಲಲ್ಲಿ ನಾವು DPS ಲ್ಯಾಬ್ ಅಂತಿದೆ, ಆ ಲ್ಯಾಬಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅದು ಟೆಸ್ಟ್ ಕನ್ಫರ್ಮ್ ಅಂತಂದರೆ ನಾವು ಕನ್ಫರ್ಮ್ ಅಂತ ಹೇಳ್ತೀವಿ. ಡೆಂಗು ಇವು ಕಾರ್ಡ್ ಮೆಥಡು ಅವೆಲ್ಲ ಮಾಡಿದರೆ ನಾವು ಅದಕ್ಕೆ ಕನ್ಫರ್ಮ್ ಅಂತ ಹೇಳೋಂಗಿಲ್ಲ. ಇದು ಎಲಿಸಾ ಟೆಸ್ಟ್ ಏನು ಮಾಡ್ತೀವಿ, ಅದು ಮ್ಯಾಕ್ ಎಲಿಸಾ ಟೆಸ್ಟ್ ಅಂತ ಮಾಡ್ತೀವಿ ಜಿಮ್ಸ್ DPS ಲ್ಯಾಬಲ್ಲಿ, ಅದನ್ನೇ ನಾವು ಕನ್ಫರ್ಮೇಟರಿ ಟೆಸ್ಟ್ ಅಂತ ತಗೋತೀವಿ. ಸೊ ಅದಕ್ಕಾಗಿ ಎಲ್ಲರೂ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಇರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋಂಥ ವೈದ್ಯಾಧಿಕಾರಿಗಳು ಇರ್ಬೋದು, ಎಲ್ಲರ ಸ್ಯಾಂಪಲ್ಸ್ಗಳನ್ನು DPS ಲ್ಯಾಬಿಗೆ ಕಳಿಸೋದು ಉತ್ತಮ. ಅದು ಕನ್ಫರ್ಮೇಟರಿ ಟೆಸ್ಟ್. ಈ ಕಾರ್ಡ್ ಮೆಥಡ್ನಲ್ಲಿ ಮತ್ತು ಫಾಲ್ಸ್ ಪಾಸಿಟಿವ್ ಮತ್ತು ಫಾಲ್ಸ್ ನೆಗೆಟಿವ್ ಬರೋ ಲಕ್ಷಣಗಳು ಭಾಳಷ್ಟು ಇರ್ತವೆ, ಅದು ನಾವು ಕನ್ಫರ್ಮೇಷನ್ ತಗೊಳ್ಳೋದಿಲ್ಲ. ಸೊ ಅಂಥ ಕನ್ಫರ್ಮೇಟರಿ ಟೆಸ್ಟ್ಗಳು ನಮ್ಮಲ್ಲಿ 180 ಟೆಸ್ಟ್ಗಳು ಪಾಸಿಟಿವ್ ಬಂದಿದೆ. ಈ ವರ್ಷದಲ್ಲಿ ನಾವು ಟೆಸ್ಟಿಂಗ್ಸ್ ಭಾಳಷ್ಟು ಇನ್ಕ್ರೀಸ್ ಮಾಡಿದ್ದೀವಿ. ಯಾಕಂದರೆ ಅಲ್ಲಿ ಐಡೆಂಟಿಫಿಕೇಷನ್ ಮಾಡಿದರೆ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದರೆ ಸಾವುಗಳನ್ನು ನಾವು ತಪ್ಪಿಸ್ಬೋದು. ಆ ನಿಟ್ಟಿನಲ್ಲಿ ನಾವು ಹೋದ ವರ್ಷಕ್ಕಿಂತ ಈ ವರ್ಷ ನಾವು 1748 ಟೆಸ್ಟ್ ಇಲ್ಲಿ ತನಕ ನಾವು ಮಾಡಿದ್ದೀವಿ. ಸೊ 1748ದಲ್ಲಿ 180 ಪಾಸಿಟಿವ್ ಬಂದಿದೆ. ಸೊ ಅದರಲ್ಲಿ ಚಿಕನ್ಗುನ್ಯಾ ಟೆಸ್ಟ್ ಮಾಡಿದ್ದು 1033 ಸ್ಯಾಂಪಲ್ಗಳನ್ನು ನಾವು ಟೆಸ್ಟ್ ಮಾಡಿದ್ದೀವಿ. ಆ 1033 ಟೆಸ್ಟ್ಗಳಲ್ಲಿ 57 ಟೆಸ್ಟ್ಗಳು ಚಿಕನ್ಗುನ್ಯಾ ಪಾಸಿಟಿವ್ ಬಂದಿದೆ. ಆಮೇಲೆ ನಾವು ತಾಲೂಕಾ ವೈಸ್ ತೊಗೊಂಡಿದ್ರೆ ನಮ್ಮ ತಾಲೂಕಾದಲ್ಲಿ ಕಲಬುರಗಿ ಅರ್ಬನ್ದಲ್ಲಿ ನ್ಯಾಚುರಲಿ ಜಾಸ್ತಿ ಆಗ್ತಾ ಇರ್ತದೆ, 14 ಪಾಸಿಟಿವ್ ಬಂದಿದೆ ಅರ್ಬನ್ದಲ್ಲಿ. ಆಮೇಲೆ ರೂರಲ್ದಲ್ಲಿ ಕೂಡ 8 ಪಾಸಿಟಿವ್ ಬಂದಿದೆ ಹೋದ ತಿಂಗಳಲ್ಲಿ. ಆಮೇಲೆ ನೆಕ್ಸ್ಟ್ ಚಿತ್ತಾಪುರದಲ್ಲಿ 5 ಟೆಸ್ಟ್ ಪಾಸಿಟಿವ್ ಬಂದಿದೆ. ಸೊ ಅಲ್ಲ ಬೇರೆ ತಾಲೂಕು ಎಲ್ಲ ತಾಲೂಕುಗಳಲ್ಲಿ 2-3 ಟೆಸ್ಟ್ಗಳು ಬಂದಿದೆ. ಬಟ್ ಕಲಬುರಗಿ ರೂರಲ್ದಲ್ಲಿ ಜಾಸ್ತಿ ಪಾಸಿಟಿವ್ ಬರ್ತದೆ. ಅರ್ಬನೈಸೇಷನ್ ಹೇಗೆ ಜಾಸ್ತಿ ಆಯಿತು ಹಾಗೆ ನಮ್ಗೆ ಇವು ADC ಇಮ್ಯುನಿಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ಅರ್ಬನೈಸೇಷನ್ ಜಾಸ್ತಿ ಆದಾಗ ನಾವು ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ, ಅಲ್ಲಿ ಅಂಥ ಕಡೆ ನೀರು ನಿಂತ್ಕೊಂಬ ಚಾನ್ಸಸ್ ಭಾಳಷ್ಟು ಆಗ್ತದೆ. ನೀರು ಎಲ್ಲೆಲ್ಲಿ ನಿಂತ್ಕೊತಾ ಇರ್ತೋ ಅಲ್ಲಿ ಮಾಸ್ಕಿಟೋ ಬ್ರೀಡಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಅರ್ಬನೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ಕಿಟೋ ಪಾಪ್ಯುಲೇಷನ್. ಅನ್ನೋದು ಈ ಮಳೆ ಆದಮೇಲೆ ಅಲ್ಲಿ ನೀರು ಸಂಗ್ರಹ ಸಾಧ್ಯತೆಗಳು ಭಾಳಷ್ಟು ಆಗ್ತಾ ಇರ್ತದೆ. ಸೊ ಈ ನೀರು ಸಂಗ್ರಹಣೆ ಆದಾಗ ಅಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈ ಸಂತಾನೋತ್ಪತ್ತಿ ಜಾಸ್ತಿ ಆದಮೇಲೆ ಇವು ಮಾಸ್ಕಿಟೋಸ್ಗಳ ಬ್ರೀಡಿಂಗು ಒಂದು ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಫೈಲೇರಿಯಾ ಸ್ಪ್ರೆಡ್ ಮಾಡ್ತದೆ, ಅನಾಫಿಲಿಸ್ ಮಾಸ್ಕಿಟೋ ಮಲೇರಿಯಾ ಸ್ಪ್ರೆಡ್ ಮಾಡ್ತದೆ, ಏಡಿಸ್ ಈಜಿಪ್ಟಿ ಮಾಸ್ಕಿಟೋ ಇದು ಡೆಂಗು, ಚಿಕನ್ಗುನ್ಯಾ ಮತ್ತು ಜಿಕಾ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಲಕ್ಷಣಗಳು ಇರ್ತವೆ. ಈಗ ನಮಗೆ ಸಮಸ್ಯೆ ಬರ್ತಾ ಇರೋದು ಈಡಿಸ್ ಈಜಿಪ್ಟಿ ಮಿನಿಯಸ್ ಜಾಸ್ತಿ ಆಗ್ತಾಯಿದೆ. ಈಡಿಸ್ ಈಜಿಪ್ಟಿ ಮಾಸ್ಕಿಟೋ ಇದು ಸ್ವಚ್ಛವಾದಂಥ ನೀರಲ್ಲಿ ಸಂತಾನೋತ್ಪತ್ತಿ ಮಾಡ್ತಾ ಇರ್ತದೆ, ಅಲ್ಲೇ ಬೆಳೀತಾ ಇರ್ತದೆ. ಆ ಸ್ವಚ್ಛವಾದ ನೀರು ನಮ್ಮ ಮನೆ ಸುತ್ತಮುತ್ತ ಇರಬಾರ್ದು ಅಥವಾ ನಮ್ಮ ಮನೆಯಲ್ಲಿ ಕೂಡ ಸಂಗ್ರಹಣೆಯಾಗಿ ಇರಬಾರ್ದು. ಇದು ಸಂತಾನೋತ್ಪತ್ತಿ ಮಾಡೋದು ವಿಧಾನ ಅಂತ ಹೆಂಗಂದರೆ ಇದು ಆ ಸ್ವಚ್ಛವಾದ ನೀರಲ್ಲಿ ತನ್ನ ತತ್ತಿಗಳನ್ನು ಇಡ್ತದೆ. ಆ ತತ್ತಿಗಳು ಅಡಲ್ಟ್ ಮಾಸ್ಕಿಟೋ ಆಗಲಿಕ್ಕೆ 7 ಡೇಸ್ ಬೇಕು. ಆ 7 ಡೇಸಲ್ಲಿ ನಾವು ನೀರನ್ನು ಡಿಸ್ಟರ್ಬ್ ಮಾಡಬೇಕು. ಈಗ ಸಪೋಸ್ ನಾವು ಡ್ರಮ್ದಲ್ಲಿ ನಾವು ನೀರು ಹಾಕಿ ತುಂಬಿಟ್ಟಿದ್ದೀವಿ, ಅದರಲ್ಲಿ ಉತ್ಪತ್ತಿ ಆಯಿತು, ಅದರಲ್ಲಿ ತನ್ನ ತತ್ತಿಯನ್ನು ಇಟ್ಟಿತ್ತು ಏಡಿಸ್ ಮಾಸ್ಕಿಟೋ. ಆ ನೀರನ್ನು ನಾವು ಚೆಲ್ಲಿಬಿಟ್ಟು ಮತ್ತು ಅದು ಡ್ರಮ್ಮನ್ನು ನಾವು ಸ್ಕ್ರಬ್ ಮಾಡಿ ಮತ್ತು ಹೊಸ ನೀರನ್ನು ತುಂಬಿದಾಗ ಅದು ತತ್ತಿ ಹೋಗಿ ಅಡಲ್ಟ್ ಮಾಸ್ಕಿಟೋ ಆಗೋ ಸಾಧ್ಯತೆ ಕಡಿಮೆ ಆಗಿಬಿಡ್ತದೆ ಒಂದು. ಆಮೇಲೆ ಆ ನೀರು ತುಂಬಿಟ್ಟಿದ್ದನ್ನು ಕೂಡ ನಾವು ಅದರಲ್ಲಿ ತತ್ತಿ ಇಡ್ಲಾರ್ದಂಗೆ ಮೇಲೆ ನಾವು ಕವರ್ ಮಾಡಿಬಿಡ್ಬೇಕು ಡ್ರಮ್ಗಳನ್ನು. ಒಂದು ಲಿಡ್ ಮುಚ್ಚಿಡಬೇಕು ಅಥವಾ ಒಂದು ಏನಾದರೂ ಬಟ್ಟೆ ಹಾಕಿಡಬೇಕು. ಇಟ್ಟಿದ್ರೆ ಅದು ಮಾಸ್ಕಿಟೋ ನೀರಲ್ಲಿ ಸ್ಪರ್ಶ ಆಗೋದಿಲ್ಲ. ಅದು ನೀರಿಗೆ ಸ್ಪರ್ಶ ಆಗಿಲ್ಲ ಅಂತಂದ್ರೆ ಅದು ತತ್ತಿ ಇಡೋದಿಲ್ಲ. ಸೊ ಆ ರೀತಿ ನಾವು ನೀರುಗಳನ್ನು ಸಂಗ್ರಹಣೆ ಮಾಡಿಟ್ಕೋಬೇಕಾಗ್ತದೆ.
ಇದಲ್ಲದೆ ಮನೆ ಸುತ್ತಮುತ್ತ ಎಲ್ಲ ತೆಂಗಿನ ಚಿಪ್ಪು ಬೀಳ್ತದೆ, ಟೈರ್ಸ್ಗಳು ಬೀಳ್ತವೆ, ಅಥವಾ ಸಣ್ಣ ಸಣ್ಣ ಒಂದು ಮಡಿಕೆಗಳು ಬೀಳ್ತವೆ. ಅಂಥದ್ರಲ್ಲಿ ಸಣ್ಣ ಸಣ್ಣ ಸ್ವಲ್ಪ ನೀರು ಸಂಗ್ರಹಣೆ ಆಗ್ತವೆ. ಆ ಸಂಗ್ರಹಣೆದಂಥ ನೀರಲ್ಲಿ ಇವು ಸಂತಾನೋತ್ಪತ್ತಿ ಮಾಡ್ತಾ ಇರ್ತವೆ, ಎಡಿಸ್ ಈಜಿಪ್ಟಿ ಮಾಸ್ಕಿಟೋಸ್ಗಳು. ನಾವು ಅಬ್ಸರ್ವ್ ಮಾಡಿದ್ದೇವೆ, ನಮ್ಮದೆಲ್ಲ ಲಾಸ್ಟ್ ನಮ್ಮದು ಅನುಭವದ ಪ್ರಕಾರ, ಯಾರ ಮನೆಯಲ್ಲಿ ಇಂಥ ಒಂದು ಸಂಗ್ರಹಣೆ ಮಾಡೋದಿತ್ತು, ಯಾರ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ನೀರಿನಲ್ಲಿ ಹುಳಗಳಾಗ್ತವೆ, ಹುಳಗಳನ್ನು ಲಾರ್ವೆಗಳು ಅಂತವೆ, ಎಡಿಸ್ ಈಜಿಪ್ಟಿ ಮಾಸ್ಕಿಟೋ ಲಾರ್ವೆಗಳು, ಅಂಥ ಮನೆಗಳಲ್ಲಿ ಹೆಚ್ಚಾಗಿ ಚಿಕನ್ಗುನ್ಯಾ ಆಗೋದು, ಅಂಥ ಮನೆಯಲ್ಲಿ ಕೂಡ ಡೆಂಗ್ಯೂ ಹೆಚ್ಚಿಗೆ ಆಗೋದು ನಾವು ನೋಡ್ಕೊಂಡಿವಿ. ಸೊ ಅದಕ್ಕಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಏನಪ್ಪ ಅಂತಂದರೆ, ತಮ್ಮ ಮನೆ ಸುತ್ತಮುತ್ತ ಎಲ್ಲಿಯೂ ಸಣ್ಣ ಸಣ್ಣ ನೀರುಗಳು ಸಂಗ್ರಹಣೆ ಆಗಬಾರ್ದು. ಮನೆಯಲ್ಲೂ ಕೂಡ ಯಾವ ನೀರು ಸಂಗ್ರಹಣೆ ಮಾಡಿಟ್ಟಿದ್ರೆ ಅದಕ್ಕೆ ಮೇಲೆ ನಾವು ಲಿಡ್ಗಳನ್ನು ಹಾಕಿಡಬೇಕು ಮತ್ತು ಬಟ್ಟೆಗಳನ್ನು ಮುಚ್ಚಿಡಬೇಕು. ಆಮೇಲೆ ಎವ್ರಿ 4th ಡೇ 5th ಡೇ ನಾವು ಆ ನೀರನ್ನು ಮ್ಯಾಕ್ಸಿಮಮ್ 7th ಡೇ ತನಕ ಆ ನೀರನ್ನು ಚೇಂಜ್ ಮಾಡಿ ಆ ಹೊಸ ನೀರುಗಳನ್ನು ತುಂಬಬೇಕು. ನಾವು ಆ ನೀರಿಗೆ ಸ್ಕ್ರಬ್ ಮಾಡಬೇಕು. ಅದು ಡ್ರಮ್ಮು ಮತ್ತು ಬ್ಯಾರಲ್ಲೆಲ್ಲ ಡ್ರಮ್ ಸ್ಕ್ರಬ್ ಮಾಡಿ ಮತ್ತು ಸ್ವಚ್ಛ ಮಾಡಿ ಮತ್ತು ಹೊಸ ನೀರನ್ನು ತುಂಬಿಟ್ಟು ಮತ್ತು ಮೇಲೆ ಮುಚ್ಚಿಡೋದು ಒಳ್ಳೆಯ ವಿಧಾನ ಇದು. ಹೀಗೆ ಮಾಡದೇ ಇದ್ದಾಗ ಏನಾಗ್ತದೆ, ಹಾಗೇ ನೀರು ಮೇಲಿಂದ ತುಂಬ್ಕೋತಾ ಹೋಗಿದ್ರೆ ಅವು ತತ್ತಿಗಳಿರ್ತವೆ, ಲಾರ್ವೆಗಳಾಗ್ತವೆ, ಲಾರ್ವೆಲಿಂದ ಅಡಲ್ಟ್ ಮಾಸ್ಕಿಟೋ ಆಗಿ ಹೊರಗೆ ಬಂದುಬಿಡ್ತವೆ. ಸೊ ಎಲ್ಲಿ ನಾವು ಚಿಕನ್ಗುನ್ಯಾ ಆಗ್ತದೆ ಅಲ್ಲಿ ಡೆಂಗ್ಯೂ ಮಾಸ್ಕಿಟೋನು ಜಾಸ್ತಿ, ಡೆಂಗ್ಯೂ ವೈರಸ್ನ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಇವೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇರ್ತದೆ, ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತದೆ. ಸೊ ಅದಕ್ಕಾಗಿ ನಾವು ಇದು ಒಂದೇ ಒಂದು ವಿಧಾನದಿಂದ ನಾವು ಡೆಂಗ್ಯೂನು ತಡೆಗಟ್ಟಬೋದು ಮತ್ತು ಚಿಕನ್ಗುನ್ಯಾನು ತಡೆಗಟ್ಟಬೋದು, ಜಿಕಾ ವೈರಸ್ ಇನ್ಫೆಕ್ಷನ್ನು ತಡೆಗಟ್ಬೋದು ನಾವು. ಅದಲ್ಲದೆ ನಾವು ಸೆಲ್ಫ್ ಪ್ರೊಟೆಕ್ಷನ್ನು ಮಾಡ್ಕೋಬೋದು. ನಾವು ಈಗಾಗಲೇ ನೋಡ್ತಾ ಇದ್ದೇವೆ, ಒಂದು ಹಾಫ್ ಪ್ಯಾಂಟ್ ಮೇಲೆ ಇರ್ತೀವಿ, ಫುಲ್ ಬಟ್ಟೆ ಹಾಕೋದಿಲ್ಲ. ಹಾಗಾಗಿ ನಾವು ಭಾಳಷ್ಟು ಎಕ್ಸ್ಪೋಸ್ ಟು ದ ಮಾಸ್ಕಿಟೋ ಬೈಟ್ಸ್. ಸೊ ನಾವು ಅದಕ್ಕಾಗಿ ನಾವು ಮಾಸ್ಕಿಟೋ ಬೈಟ್ ಆಗಲಾರ್ದಂಗೆ ಫುಲ್ ಬಟ್ಟೆಗಳು ಹಾಕೋಬೇಕು, ಫುಲ್ ಸ್ಲೀವ್ಸ್ ಬಟ್ಟೆಗಳು ಹಾಕೋಬೇಕು. ಮತ್ತು ಕಾಲಲ್ಲಿಗೆ ಟೇಬಲ್ ಆಫೀಸಲ್ಲಿ ಕೂತಾಗ ಇದು ಡೇ ಟೈಮಲ್ಲಿ ಕಡಿತದೆ, ಎಡಿಸ್ ಈಜಿಪ್ಟಿ ಮಾಸ್ಕಿಟೋ. ಡೇ ಟೈಮಲ್ಲಿ ಕಡಿದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಜಾಸ್ತಿ ದಿನ, ಅಥವಾ ಸ್ಕೂಲಲ್ಲಿ ಇರ್ತೀವಿ. ಸ್ಕೂಲ್ ಮಕ್ಕಳು ಕೂಡ ಶೂಸ್ಗಳನ್ನು ಸಾಕ್ಸ್ಗಳನ್ನು ಹಾಕೊಂಡು ಹೋಗಬೇಕು. ನಾವು ಆಫೀಸರ್ಸ್ಗಳು ಎಲ್ಲ ಸಿಬ್ಬಂದಿಗಳು ಏನು ಆಫೀಸಲ್ಲಿ ಕೆಲಸ ಮಾಡ್ತೀವಲ್ಲ ಅವರು ಕೂಡ ಸಾಕ್ಸು ಶೂಸ್ಗಳು ಹಾಕೊಂಡು ಇಟ್ಕೊಂಡಿದ್ರೆ ಖಾಲಿ ಕಡೆಯಂಥ ಪ್ರಸಂಗಗಳು ಕಡಿಮೆ ಆಗ್ತವೆ. ಸೊ ಅದಕ್ಕಾಗಿ ಫುಲ್ ಸ್ಲೀವ್ಸ್ ಹಾಕ್ಕೊಂಡು, ಫುಲ್ ಬಟ್ಟೆಗಳು ಹಾಕ್ಕೊಂಡು, ಸಾಕ್ಸ್ಗಳು ಹಾಕೊಂಡು ಇಟ್ಟಿದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಆಗ್ತಾ ಇರ್ತದೆ. ಇದಕ್ಕೆ ಹೊರತಾಗಿಯೂ ಕೂಡ ನಾವು ಮಾಸ್ಕಿಟೋ ಮಿನಸ್ ಜಾಸ್ತಿ ಆಗಿದ್ದು ನಾವು ಮಾಸ್ಕಿಟೋ ರೆಪಲೆನ್ಸ್ಗಳು ಯೂಸ್ ಮಾಡೋದು. ಮಾಸ್ಕಿಟೋ ಮೈ ಮೇಲೆ ಹಚ್ಕೊಳ್ಳಿಕ್ಕೆ ಒಂದು ಕ್ರೀಮ್ಸ್ಗಳು ಇರ್ತದೆ, ಅದು ಕ್ರೀಮ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಆ ಮಾಸ್ಕಿಟೋ ಈವ್ನಿಂಗ್ ಟೈಮ್ದಲ್ಲಿ ಮನೆ ಸೇರ್ತವೆ. ಆ ಈವ್ನಿಂಗ್ ಟೈಮ್ದಲ್ಲಿ ನಾವು ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಸೊಳ್ಳೆಗಳು ಒಳಗೆ ಬರೋಂಥ ಪ್ರಸಂಗಗಳು ಕಡಿಮೆ ಆಗ್ತವೆ. ಇವಾಗ ಮಾರ್ಕೆಟ್ದಲ್ಲಿ ಬ್ಯಾಟ್ಸ್ಗಳನ್ನು ಕೂಡ ಬರ್ತಾ ಇದ್ದಾವೆ. ಆ ಬ್ಯಾಟ್ಸ್ಗಳು ಕೂಡ ನಾವು ಎಷ್ಟು ಮಾಸ್ಕಿಟೋ ಒಳಗೆ ಐಡೆಂಟಿಫೈ ಮಾಡಿ ಅವಕ್ಕೆಲ್ಲ ಹುಡುಕಿ ನಾವು ಬ್ಯಾಟ್ ಮೂಲಕ ನಾವು ನಿರ್ಮೂಲನೆ ಮಾಡ್ಬೋದು, ಮಾಡಿ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಹಿಂಗೆ ಮಾಡಿದರೆ ಇದು ಡೆಂಗ್ಯೂ ಮತ್ತು ಚಿಕನ್ಗುನ್ಯಾಗಳನ್ನು